ಆ ಮಹೇಶ ಯಾವತ್ತೂ ನಮಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ದ. ಅವನಿಗೆ ಒಳ್ಳೇದಾಗ್ಲಿ, ಅವನು ಉದ್ಧಾರ ಆಗ್ಲಿ ಅಂತ ಟೀಮ್ಗೆ ಸೇರಿಸ್ಕೊಂಡೆ. ಅವನೇನ್ ಮಾಡ್ದ? ಬೆನ್ನಿಗೆ ಚೂರಿ ಆಗ್ದ. ದತ್ತಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೆ. ಅವನು ನನ್ನ ವಿರುದ್ಧ ತಿರುಗಿ ಬಿದ್ದ. ನಾನು ಅವನಿಗೆ ಒಳ್ಳೇದು ಮಾಡೋಕೆ ಹೋಗಿದ್ದೆ ತಪ್ಪ ಅಮ್ಮ. ಅವನ್ನ ಬಿಡ್ಸ್ಕೊಂಡು ಬರೋದಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟೆ. ಹೇಳಿ ಗೀತನ. ನಾನು ಎಷ್ಟೇ ಹೆಲ್ಪ್ ಮಾಡಕ್ ಹೋದ್ರು ಅದು ತಪ್ಪು ಅಂತ ಕಾಣಿಸುತ್ತಮ್ಮ. ಎಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲಕ್ಕಿ, ನೀನು ಹೇಳ್ತಾ ಇರೋದು ಸರಿಯಾಗಿದೆ, ತಪ್ಪು ಅಂತ ನಾನು ಹೇಳ್ತಿಲ್ಲ. ಅಥವಾ ನಿಂಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತನೂ ನನಗೆ ಗೊತ್ತಾಗ್ತಿಲ್ಲ ಕಣ. ಇವತ್ತು ಟೈಮ್ ಸರಿಯಾಗಿಲ್ಲ, ಒಪ್ಕೋತೀನಿ. ಆದ್ರೆ ಮುಂದೆ ಒಂದು ಒಳ್ಳೆ ಟೈಮ್ ಬರುತ್ತೆ, ಅದಕ್ಕೆ ನೀನ್ ಕಾಯ್ಬೇಕು ಅಲ್ವಾ? ನೀವ್ ಮಾವನ್ ಕನ್ಸನ್ನ ಪೂರೈಸ್ಬೇಕು ಲಕ್ಕಿಯವ್ರೆ. ಇಷ್ಟಕ್ಕೆ ಹೀಗ ಅಂತಿದ್ದೀರಾ ನೀವು? ಇನ್ ಮಾವ ಅವ್ರ ಜೀವನದುದ್ದಕ್ಕೂ ಎಂತೆಂತ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಿರಲ್ಲ ಹೇಳಿ. ಅದಕ್ಕೋಸ್ಕರ ಅವ್ರವ್ರ ಕನ್ಸನ್ನ ಬಲಿನೇ ಕೊಟ್ಬಿಟ್ರು. ನಮ್ಮೂರಲ್ಲಿ ಕಬಡ್ಡಿ ಕೋಚಿಂಗ್ ಸೆಂಟರ್ ಅಲ್ಲಿ ಮಕ್ಳ ಕಬಡ್ಡಿ ಹೇಳ್ಕೊಡೋದಕ್ಕೆ ಸೀಮಿತ ಆಗೋದ್ರೆ ಹೊರತು ನ್ಯಾಷನಲ್ ಪ್ಲೇಯರ್ ಆಗಕ್ಕಾಗಿಲ್ಲ ಅವ್ರ ಕೈಲಿ. ಅದು ನೀವಾದ್ರೂ ಮಾಡಿ ತೋರಿಸ್ಬೇಕು. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಯಾರು ಇರ್ಲಿಲ್ಲ, ಅವ್ರೊಬ್ರೇ ಎಲ್ಲ ನಿಭಾಯಿಸ್ಬೇಕಾಗಿತ್ತು. ಆದ್ರೆ ನಿಮಗ್ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಇದೀವಿ. ನಿನ್ ಸೋಲು ಗೆಲುವು ಎಲ್ಲದ್ರಲ್ಲೂ ನಾವು ನಿನ್ ಜೊತೆಲಿ ಇರ್ತೀವೋ. ಗೀತನಂತ ಹೆಂಡತಿ ನಿನ್ ಜೊತೆಲಿರುವಾಗ ನೀನೇ ಹೇಳ್ತಿರ್ತೀಯಲ್ಲ, ಪ್ರತಿಯೊಂದ್ರಲ್ಲೂ ಗೀತಾ ನನ್ ಜೊತೆಲಿ ಇರ್ತಾಳೆ ಅಂತ. ಮತ್ ಯಾಕೋ ಧೈರ್ಯ ಗೆಡ್ತೀಯ? ಅದರಿಂದ ಏನು ಉಪಯೋಗ ಇಲ್ಲಮ್ಮ. ಆಗತ್ತೆ ಕಣೋ, ಇಂಥವ್ರು ಒಬ್ರು ನಿನ್ ಜೊತೆಲಿದ್ರೆ ಎಂಥ ಸಾಧನೆ ಬೇಕಾದ್ರೂ ಮಾಡ್ಬೋದು. ನೀನೇ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳು ಲಕ್ಕಿ? ಧೈರ್ಯ ಕಳ್ಕೋಬೇಡ. ನೋಡು, ಗೀತಾ ಮತ್ತೆ ನಿನ್ನನ್ನ ಆ ಎತ್ತರಕ್ಕೆ ಬೆಳೆಸ್ತಾಳೆ. ನೀನ್ ಧೈರ್ಯ ಗೆಡ್ಬೇಡ. ನೋಡು, ಗೀತಾನೇ ನಿನಗೆ ದೊಡ್ಡ ಸಪೋರ್ಟ್. ಮತ್ತೆ ನೀನು ಆ ಎತ್ತರಕ್ಕೆ ಬೆಳೀತೀಯ. ಅಲ್ಲಿವರೆಗೂ ಸಮಾಧಾನ ಇರಲಿ. ಆಗ್ತಾ ಇಲ್ಲಮ್ಮ, ನನ್ನ ಕೈಯಿಂದ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಸೋಲ್ತಾ ಇದ್ದೀನಿ. ಆಗತ್ತೆ ಕಣೋ, ತಾಳ್ಮೆ ಇರ್ಲಿ. ಹೌದೇನೆ, ಸಂಪಿಗೆ ದೀಪಕ್ ಬಂದ್ಬಿಟ್ರ ಅವರು? ಅಲ್ವೇ, ಅದ್ ಹೇಗ್ ಸಾಧ್ಯ? ಮಹೇಶ ದುಡ್ಡು ಕೊಟ್ಟು ಜನಗಳನ್ನೆಲ್ಲ ಅವ್ರ ಮನೆ ಮುಂದೆ ಬಿಟ್ಟಿದ್ದ, ಅವರಿಂದನೂ ತಪ್ಪಿಸ್ಕೊಂಡ್ ಬಂದ್ಬಿಟ್ರ? ಹೌದಮ್ಮ, ಅದೇ ಆಶ್ಚರ್ಯ ಆಗ್ತಿರೋದು ನನ್ಗೆ. ಅದೇನೇನೋ ಸರ್ಕಸ್ ಮಾಡಿ ಹಿಂದೆ ಬಾಗ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದಾರೆ. ಅದೇ ನಾವು ಹೋದಾಗ ಅಡ್ಗೆ ಭಟ್ರಿದ್ರಲ್ಲ ಒಬ್ರು, ಅವರೇ ಇವ್ರನ್ನ ಬಚಾವ್ ಮಾಡಿ ಕಳ್ಸಿರೋದು. ಯಾಕಮ್ಮ ನಗ್ತಿದ್ಯಾ? ಹಣೆ ಬರ ನೋಡೆ, 30,000 ಬಾಡಿಗೆ ಕೊಟ್ಕೊಂಡು ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮೇರಿತಾ ಇದ್ರು ಆ ಮನೇಲಿ. ನಮ್ಮನ್ನೆಲ್ಲ ಕರೆದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೇನು, ನಮ್ ಮುಂದೆ ಎಲ್ಲ ಮೆರೆದಿದ್ದೇನು. ನೋಡಿದ್ಯಾ ಈಗ ಏನಾಯ್ತು ಅಂತ? ಈಗ ನೋಡು, ಹಿಂದ್ಗಡೆ ಬಾಗಿಲಿಂದ ತಪ್ಪಿಸ್ಕೊಂಡ್ ಬರೋ ಹಂಗಾಯ್ತು ಅವ್ರ ಪರಿಸ್ಥಿತಿ. ಹೌದಮ್ಮ, ಪಾಪ ನೆನೆಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಸಾಕ್ ಸುಮ್ನೇರೆ, ಬೇಜಾರಂತೆ ಬೇಜಾರು. ಈಗ ಮನೆ ಹಿಂದ್ಗಡೆ ಬಾಗಿಲಿಂದ ಹೊರಗ್ ಬಂದಿದ್ದಾರೆ, ಆಮೇಲೆ ಲೈಫ್ ಇಂದಾನೇ ಹಿಂದೆ ಬಂದ್ಬಿಡ್ಬೇಕು. ಹಾಗ್ ಮಾಡ್ತೀನಿ. ಆದ್ರೂ ಆ ಹುಡುಗರ ಕೈಗೆ ಸಿಗ್ಬೇಕಾಗಿತ್ತು ಕಣೆ. ಅವ್ರನ್ನ ಚೆನ್ನಾಗಿ ಬಡ್ದು ಬೀದಿಲಿ ಮೆರವಣಿಗೆ ಮಾಡ್ಬೇಕಾಗಿತ್ತು. ಅದನ್ನ ನಾವು ನೋಡ್ಬೇಕಾಗಿತ್ತು. ಮಿಸ್ ಆಗೋಯ್ತು ನೋಡಿ. ಮಾ, ನಿಂದ್ ಯಾಕೋ ಅತಿ ಆಯ್ತು. ಎಂತವ್ರಿಗಾದ್ರೂ ಈ ತರ ವಿಷಯ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ನಿಂಗೇನು ಅನ್ಸಲ್ವಾ? ಏನಮ್ಮ ನೀನು? ನನಗೇನೆ ಅನ್ನಿಸ್ಬೇಕು.
ಇಷ್ಟು ದಿನ ನನ್ನ ಹೊಟ್ಟೆ ಉರಿಸ್ಲಿಲ್ವಾ? ಆ ಶಾಪ ತಟ್ಟದೇ ಇರುತ್ತಾ? ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. ನಾಯಿಗೂ ಕಾಲ ಬರುತ್ತೆ ಅಂತಾರಲ್ಲ, ಆ ಕಾಲ ಈಗ ಬಂದಿದೆ. ಥು, ಏನಮ್ಮ ನೀನು, ನಾವೇನ್ ನಾಯಿಗಳ? ಅಯ್ಯೋ, ಆ ಥರ ಅಲ್ವೇ, ಮಾತಿದೆ ಅಂತಾರಲ್ಲ, ಜ್ಞಾಪಕ ಬಂತು, ಹೇಳ್ದೆ ಅಷ್ಟೇ. ಟೈಮ್ ಬಂದಿದೆಯಲ್ಲೇ ಪಿಂಕಿ, ನಾವು ಇನ್ಮೇಲೆ ಮೆರೆಯೋಣ. ಅವ್ರ ಮೇಲಕ್ಕೆ ಹೇಳ್ಬಾರ್ದು, ಹಾಗೆ ಏಟ್ ಮೇಲೆ ಏಟ್ ಕೊಡ್ತಾನೆ ಹೋಗೋಣ. ನೀನ್ ಅಯ್ಯೋ ಪಾಪ ಅನ್ಕೊಂಡ್ ಕರ್ಗ್ಬಿಡ್ಬೇಡಮ್ಮ. ಅಯ್ಯೋ ಅಂದವ್ರಿಗೆ ಆಯಸ್ ಕಡಿಮೆ ಅಂತಾರಲ್ಲ, ಹಾಗಾಗೋಗುತ್ತೆ ಅಷ್ಟೇನೆ. ನಾನ್ ಹೇಳ್ದಂಗೆ ಕೇಳ್ಕೊಂಡಿರು ಸಾಕು. ಯಾರ್ದು ಲಕ್ಕಿ ಅವರೇ ಫೋನು? ಅರವಿಂದ್ ಸರ್ದಾ? ಅವ್ರ ಫೋನ್ ರಿಸೀವ್ ಮಾಡೋಕ್ಕೆ ಭಯ ಆಗ್ತಾ ಇದೆ. ಮತ್ತೆ ಏನು ಹೇಳ್ತಾರೋ ಏನೋ. ಹಾಗಂತ ಹೀಗೆ ಸುಮ್ಮನಿದ್ ಬಿಡ್ತೀರಾ? ಫೇಸ್ ಮಾಡಲೇಬೇಕು ತಾನೆ. ಫೋನ್ ಎತ್ಬಿಟ್ಟು ಏನು ಅಂತ ಮಾತಾಡಿ ಒಂದ್ಸಲ. ಮಾತಾಡಿ. ಬೇಡ, ಈಗ ಫೋನ್ ಎತ್ತಿಲ್ಲ ಅಂದ್ರೆ ತಪ್ಪಾಗತ್ತೆ. ನಾನು ಏನು ಮಾಡಿದ್ರು ತಪ್ಪಾಗ್ತಾ ಇದೆ ಗೀತಾ. ಹಾಗಂತ ಓಡ್ ಹೋಗಕ್ಕಾಗಲ್ಲ ಅಲ್ವಾ? ಫೇಸ್ ಮಾಡಲೇಬೇಕಿದನ್ನ. ಕೊಡಿ ಇಲ್ಲಿ. ಹಲೋ ಸರ್. ಲಕ್ಕಿ ಅವರೇ, ನಾಳೆ ನೀವು ಆಫೀಸ್ ಬರಬೇಕಾಗತ್ತೆ. ವಿ ಪಿ ಅವ್ರ ಜೊತೆ ಮೀಟಿಂಗ್ ಇದೆ. ಸರ್, ಏನು ವಿಷಯ ಅಂತ ಗೊತ್ತಾಗಿಲ್ಲ. ಗೊತ್ತಿಲ್ಲ, ಇನ್ಫಾರ್ಮ್ ಮಾಡೋಕ್ಕೆ ಹೇಳಿದ್ದಾರೆ. ಸರ್, ನನ್ನ ಟೀಮಿಂದ ತೆಗೆಯೋ ಪ್ಲ್ಯಾನ್ ಏನಾದರೂ ಇದೆಯಾ? ಆ ವಿಷಯ ಇದ್ರೂ ಇರ್ಬೋದು, ಇಲ್ಲದೇನೋ ಹೋಗ್ಬೋದು. ಐ ಡೋಂಟ್ ನೋ. ನೀವು ಮೀಡಿಯಾ ಅಟೆನ್ಷನಲ್ಲಿ ಇರೋವರೆಗೂ ನಿಮ್ಮ ಹೆಸರು ಜೊತೆಗೆ ನಮ್ಮ ಕಂಪ್ನಿ ಹೆಸರು ಇರುತ್ತೆ. ಇದರಿಂದ ಕಂಪ್ನಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಇಮೇಜ್ ಅಂತೂ ಡ್ಯಾಮೇಜ್ ಆಗುತ್ತೆ. ಸೊ ಅದ್ರ ಮೇಲೆ ನಮ್ಮ ಕಂಪ್ನಿಯವರು ಏನು ಡಿಸಿಷನ್ ತಗೊಳ್ತಾರೋ ಗೊತ್ತಿಲ್ಲ. ಕಾದು ನೋಡೋಣ. ಇನ್ಫ್ಯಾಕ್ಟ್ ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಪೊಸಿಷನ್ನೇ ಎಡ್ಜಲ್ಲಿದೆ. ಒಟ್ನಲ್ಲಿ ನಿಮ್ಮನ್ನು ಕರಿತಿರೋದು ಗುಡ್ ನ್ಯೂಸ್ ಹೇಳೋಕ್ಕಂತೂ ಅಲ್ಲ. ಬಿ ಪ್ರಿಪೇರ್. ನಾಳೆ ವಿತೌಟ್ ಫೇಲ್ ಆಫೀಸಿಗೆ ಬರ್ಬೇಕು ನೀವು. ಓಕೆ ಸರ್. ಏನಂದ್ರು ಅರವಿಂದ್ ಸರ್? ನಾಳೆ VP ಸರ್ನ ಮೀಟ್ ಮಾಡ್ಬೇಕಂತೆ. 11 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು. ಯಾಕೆ ಅಂತ ಏನಾದರೂ ಹೇಳಿದ್ರಾ? ಪಾಸಿಟಿವ್ ಆಗಿರಿ, ಎಲ್ಲ ಸರಿ ಹೋಗುತ್ತೆ. ನನ್ನ ಲೈಫಲ್ಲಿ ಆ ವರ್ಡ್ಗೆ ಮೀನಿಂಗೇ ಇಲ್ಲ ಗೀತಾ. ನಾನು ಮುಳುಗೋಗ್ತಾ ಇದ್ದೀನಿ. ದಿನೇ ದಿನೇ ಕೆಳಗಿಳಿತಾ ಇದ್ದೀನಿ. ಖಂಡಿತವಾಗ್ಲೂ ಹಾಗಾಗೋದಕ್ಕೆ ನಾನು ಬಿಡಲ್ಲ. ನೀನೇನು ಮಾಡೋದಕ್ಕೆ ಸಾಧ್ಯ? ನನ್ನ ಹಣೆ ಬರ ನಾನು ಅನುಭವಿಸ್ಬೇಕು. ಸರ್, ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್ ರೀ. ಸರ್, ಯಾಕೆ ಒಂಥರ ಇದ್ದೀರಾ? ಕರೆಕ್ಟ್ ಟೈಮಿಗೆ ಬಂದಲ್ವಾ? ನೀವು ಕರೆಕ್ಟ್ ಟೈಮ್ಗೆ ಬಂದ್ರಿ ರೀ. ನಿಮ್ಮ ಟೈಮೇ ಸರಿ ಇಲ್ವಲ್ಲ. ಸರ್, ಯಾಕೆ, ಏನು ವಿಷಯ? VP ಅವ್ರು ಪರ್ಸ್ನಲಾಗಿ ಮಾತಾಡ್ಬೇಕಂತೆ, ಮನೆಗೆ ಕರೆದಿದ್ದಾರೆ. ಬನ್ನಿ ಮಾತಾಡಿ. ಸರ್, ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ. No, I'm not interested in your stories. I'm interested only in my company image. ನನ್ನ ಕಂಪನಿ ಇಮೇಜ್ ಏನಾದರೂ ಸ್ಪಾಯ್ಲ್ ಆದರೆ ನಾವು ಸುಮ್ಮನೆ ಇರೋದಿಲ್ಲ. ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಕಟ್ರೋಟ್ ಆಗಿ ಇರಲೇಬೇಕು. ಇಲ್ಲಿದ್ರೆ ನಾವು ಸರ್ವೈವ್ ಆಗೋಕ್ಕಾಗೋದಿಲ್ಲ. ಲೆಟ್ ಮಿ ಕಮ್ ಟು ದಿ ಪಾಯಿಂಟ್. ಕೆಲವು ದಿನಗಳಿಂದ ನಿಮ್ಮ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲಿ ತುಂಬ ಮಾತುಕತೆ ಕೇಳಿಸ್ತಾ ಇದೆ. ಬಟ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಟ್. ಆದರೆ ನಿಮ್ಮ ಬಗ್ಗೆ ಮಾತಾಡುವಾಗ ನನ್ನ ಕಂಪನಿ ಬಗ್ಗೆ ಮತ್ತು ನೀವು ಅದರ ಕ್ಯಾಪ್ಟನ್ ಆಗಿರೋದನ್ನ ಮತ್ತೆ ಮತ್ತೆ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸಾರಿ ಸರ್, ನಿಮ್ಮ ಟೀಮ್ ಕ್ಯಾಪ್ಟನ್ ಆಗಿರೋದ್ರಿಂದ ಈ ಕೇಸಲ್ಲಿ ನನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಈ ಸಿಚುವೇಶನ್ನ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಮಾಡೇ ಮಾಡ್ತಾರೆ. ಯಾರಿಗೆ ಏನು ಲಾಭ ಆಗಬೇಕು ಅಂತಿದೆಯೋ
ಅದನ್ನ ಪಡೆಯೋದಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ನಮಗಾಗಿರೋ ನಷ್ಟದ ಬಗ್ಗೆ ನಾವು ಯೋಚನೆ ಮಾಡೋಣ ಅಲ್ವಾ? ಗುಡ್, ಬೇಗ ಅರ್ಥ ಮಾಡ್ಕೋತಾ ಇದ್ದೀರಾ. ನಿಮ್ಮಿಂದ ನಮ್ಮ ಕಂಪನಿಗೆ ಲಾಸ್ ಆಗೋಂಗಿದ್ರೆ ವೈ ಶುಡ್ ಐ ಹೋಲ್ಡ್ ಆನ್ ಟು ಯು? ಸರ್, ಇಟ್ಸ್ ಅ ವೆರಿ ಸ್ಮಾಲ್ ಇನ್ಸಿಡೆಂಟ್. ಜನ ಇವತ್ತು ನೆನ್ಪಿಟ್ಕೋತಾರೆ, ನಾಳೆ ಮರ್ತು ಬಿಡ್ತಾರೆ. ಬಟ್ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಟು ದಿಸ್ ಟೀಮ್. ಸರ್, ನನ್ನ ಗೇಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಲಕ್ಕಿ, ಸಕ್ಸಸ್ಸು ಎಲ್ರಿಗೂ ಬರೋದಿಲ್ಲ. ಕೆಲವ್ರಿಗೆ ಪರಿಶ್ರಮದಿಂದ ಬರುತ್ತೆ, ಇನ್ನು ಕೆಲವ್ರಿಗೆ ಅದೃಷ್ಟದಿಂದ ಬರುತ್ತೆ. ನಾವು ಅದನ್ನ ಉಳಿಸ್ಕೊಳ್ಳೋದು ಮುಖ್ಯ. ಎಷ್ಟೋ ಜನಕ್ಕೆ ಟ್ಯಾಲೆಂಟ್ ಇರೋದಿಲ್ಲ, ಆದರೆ ಅದೃಷ್ಟ ಇರುತ್ತೆ. ಆ ಅದೃಷ್ಟದಿಂದ ಬಂದ ಸಕ್ಸಸ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಇನ್ ಕೆಲವ್ರಿಗೆ ಟ್ಯಾಲೆಂಟು ಇರುತ್ತೆ, ಅದೃಷ್ಟನೂ ಇರುತ್ತೆ, ಆದರೆ ಸಕ್ಸಸ್ನ ಮ್ಯಾನೇಜ್ ಮಾಡೋದಕ್ಕೆ ಬರೋದಿಲ್ಲ. ಅಮ್ಮ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗ್ತಾ ಇದೆ. ಆ ಗೀತಂಗೀಗ ಕಪಾಳಕ್ ಹೊಡೆದಾಗ ಆಗಿರತ್ತೆ. ನನ್ ಮುಂದೆ ತಲೆ ಎತ್ತಿ ಮರಿತಾ ಇದ್ಲು, ಈಗ ತಲೆ ತಗ್ಸಿ ನಿಂತಿದ್ದಾಳೆ. ನಾವ್ ಗೆದ್ಬಿಟ್ವಿ ಕಣಮ್ಮ. ಇಲ್ಲ ಕಣೆ ಪಿಂಕಿ, ನಾವು ಕೊಡ್ತಾ ಇರೋ ಪೆಟ್ಟಿಗೆ ಲಕ್ಕಿ ಒಂದೊಂದೇ ಮೆಟ್ಲು ಇಳಿತಾ ಇದ್ದಾನೆ ನಿಜ. ಹಾಗಂತ ಅದನ್ನೇ ಗೆಲುವು ಅಂತ ಅನ್ಕೋಬಾರ್ದು. ಅಲ್ಲಮ್ಮ, ಅವ್ನ್ ಸೋಲ್ಬೇಕು ಅನ್ನೋ ತಾನೇ ನಮ್ಗಿದ್ದಿದ್ದು. ಈಗ ಅವ್ನ್ ಸೋತಿದ್ದಾನೆ, ಇನ್ನೇನಾಗ್ಬೇಕು? ಅದನ್ನೇ ನೀನು ತಪ್ಪು ತಿಳ್ಕೊಂಡಿರೋದು ಕಣೆ. ಇನ್ನೂ ಮುಗ್ದಿಲ್ಲ, ನಮ್ಗಿನ್ನೂ ಬೇಕಾದಷ್ಟು ಕೆಲಸ ಇದೆ. ಹೋಗಮ್ಮ ನೀನು. ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ, ಆದ್ರೂ ನಿನಗ್ ಸಮಾಧಾನನೇ ಇಲ್ಲ. ಇನ್ನು ಏನಾಗ್ಬೇಕಂತದ್ದು? ನೀನು ಚಿಕ್ಕದನ್ನೇ ಗೆಲುವು ಅಂತ ಅನ್ಕೊಂಡಿದೀಯ ಪಿಂಕಿ, ಅದಕ್ಕೆ ಖುಷಿ ಪಡ್ತಾ ಇದೀಯಾ. ಆದ್ರೆ ನಾನು ಮುಂದಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಲಕ್ಕಿ ಸೋಲೋದೇ ನನಗೆ ಬೇಕಾಗಿರೋದು ಕಣೆ ಪಿಂಕಿ. ಅವನು ಆಕಾಶಕ್ಕೆ ಎಣಿ ಹಾಕೊಂಡಿದ್ದ, ಅದನ್ನ ನಾನೀಗ ಕೆಡವಿದ್ದೀನಿ. ಕೆಳಗ್ ಬಿದ್ದಿದ್ದಾನಷ್ಟೇ. ಬಿದ್ದ ಮೇಲೆ ಏನಾಗತ್ತೆ ಅನ್ನೋದೇ ಕಥೆ. ಇಷ್ಟೆಲ್ಲ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ವೇನಮ್ಮ? ನೀನ್ ಎಷ್ಟು ಪ್ಲಾನ್ ಮಾಡ್ತಿದ್ದೆ? ಒಂದ್ ಪ್ಲಾನ್ ಆದ್ರೂ ಸಕ್ಸಸ್ ಆಗ್ತಿತ್ತಾ? ಈಗ ಇಷ್ಟಾದ್ರೂ ಆಗಿದೆಯಲ್ಲ, ಅದಕ್ಕೋಸ್ಕರನಾದ್ರೂ ನಾನು ಖುಷಿ ಪಡ್ತೀನಿ. ನೀವು ಆ ಕ್ಯಾಟಗರಿಯಲ್ಲಿ ಇದ್ದೀರಾ. ಯು ಆರ್ ಟ್ಯಾಲೆಂಟೆಡ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ಈ ಸಕ್ಸಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಇನ್ನೊಂದು ಮಾತು, ನೀವು ಈ ವಿಷಯ ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರಿ. ಆದರೆ ನನಗೆ ಇವತ್ತು ಮುಖ್ಯ. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತು? ನಾಳೆ ನಾನು ಇರ್ತೀನೋ ಇಲ್ವೋ, ನೀವಿರ್ತೀರೋ ಇಲ್ವೋ, ಈ ಕಂಪನಿನೂ ಇರುತ್ತೋ ಇಲ್ವೋ, ಆದರೆ ಇವತ್ತೇನಾಗಿದೆ ಅನ್ನೋದ್ರ ಮೇಲೆ ತಾನೇ ಎಲ್ಲರೂ ರಿಯಾಕ್ಟ್ ಮಾಡೋದು. ನಿಮ್ಮಿಂದ ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ನಾನು ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. We are planning a disciplinary action on this. This is not my decision. ಇದು ಕಂಪನಿ ಡಿಸಿಷನ್ and I strongly recommend that. ಸರ್, ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಖಂಡಿತ ಅವಕಾಶ ಕೊಡ್ತೀನಿ. ನೀವು ಮಾತಾಡ್ತೀರಾ, ನನ್ನನ್ನು ಕನ್ವಿನ್ಸ್ ಮಾಡ್ತೀರಾ, ಆದರೆ ಇದರಿಂದ ಕಂಪನಿಗಾಗಿರೋ ಡ್ಯಾಮೇಜ್ನ ತುಂಬಿಸಕ್ಕಾಗತ್ತಾ? ನಾವು ಹೋಗೋ ದಾರಿ ಮುಖ್ಯ ಅಲ್ಲ, ಸ್ವಲ್ಪ ಗುರಿ ಮುಖ್ಯ. ನಿಮ್ಮನ್ನ ಹೈಯೆಸ್ಟ್ ಬಿಡ್ ಮಾಡಿ ಕೊಂಡ್ಕೊಂಡಿದ್ದು ನಮ್ಮ ಟೀಮ್ಗೆ ಬೆಟರ್ ಆಗ್ಲಿ ಅಂತ, ನಮ್ಮ ಟೀಮ್ ಹೆಸರು ಹಾಳಾಗ್ಲಿ ಅಂತಲ್ಲ. ಸರ್, ನನ್ನ ಇಂಟೆನ್ಷನು ತುಂಬ ಚೆನ್ನಾಗಿ ಆಡಬೇಕು, ನಿಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ತರಬೇಕು ಅಂತ. ಬಟ್ ಮೈ ಬ್ಯಾಡ್ ಟೈಮ್. ನೀವು ಒಂದೆರಡು ಮ್ಯಾಚ್ ಚೆನ್ನಾಗಿ ಆಡದೆ ಹೋದ್ರೆ ಮ್ಯಾಚ್ ಸೋಲ್ಬೋದು, ದಟ್ಸ್ ಆಲ್ ಇನ್ ದ ಗೇಮ್. ಆದರೆ ನಿಮ್ಮಿಂದ ಟೀಮ್ ಇಮೇಜ್ ಹಾಳಾದ್ರೆ ವೈ ಶುಡ್ ವಿ ರಿಟೈನ್ ಯು ಇನ್ ದ ಟೀಮ್? ಸರ್, ಅಂದರೆ ನನ್ನ ಟೀಮಿಂದ ಎಲ್ಲ ಪಾಸಿಬಿಲಿಟೀಸು ಇದೆ. ನಿಮ್ಮನ್ನ ಟೀಮಿಂದ ತೆಗೆದುಹಾಕೋದಕ್ಕೆ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ನಿಮ್ಮನ್ನ ಕ್ಯಾಪ್ಟನ್ಸಿಯಿಂದ ತೆಗೆದಾಕ್ತಾ ಇದ್ದೀವಿ.
ನನಗೆ ನನ್ನ ಪ್ಲಾನ್ಗಳ ಬಗ್ಗೆ ನಂಬಿಕೆ ಇದೆ ಕಣೆ ಪಿಂಕಿ. ಆದ್ರೆ ಒಂದೊಂದ್ಸಲ ಅದು ನಡೆಯಲ್ಲ, ಏನ್ ಮಾಡಕ್ಕಾಗತ್ತೆ? ಒಂದೊಂದ್ಸಲ ಅದಾಗಲ್ಲ. ಹಾಗೆ ಪ್ರತಿ ಸಲ ಅವರು ಸೋಲಲ್ಲ, ಅದನ್ನ ಅರ್ಥ ಮಾಡ್ಕೋ. ನೀನೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಪೆದ್ದಿ ಕಣೆ ನೀನು. ನಾವು ಗೆದ್ದಿದ್ದೀವಿ, ಅವ್ರು ಸೋತಿದ್ದಾರೆ. ಆದ್ರೆ ಅವನ್ ಸೋಲೋದಷ್ಟೇ ಅಲ್ಲ ನನಗ್ ಬೇಕಾಗಿರೋದು. ನಾವು ಗೆಲ್ಲೂ ಬೇಕು, ಅವನ್ ಹಾಗೆ ಬೆಳಿಲೂ ಬೇಕು, ಅದು ಬೇಕಾಗಿರೋದು. ಅಂದ್ರೆ ಇನ್ನು ಮುಂದೆ ನಮ್ ದತ್ತ ಮೇಲಕ್ಕೇರ್ತಾ ಹೋಗ್ಬೇಕು. ಈಗ ಕೆಳಗ್ ಬಿದ್ದಿರೋ ಲಕ್ಕಿ ಮುಂದೆ ಒಂದಿನ ಮೈ ಕೊಡುಕೊಂಡು ಎದ್ದಾಗ ಅವನ ಕೈಗೆ ನಮ್ ದತ್ತ ಸಿಗ್ಲೇಬಾರ್ದು, ಅಷ್ಟು ಬೆಳೆದಿರ್ಬೇಕು. ಅರ್ಥ ಆಯ್ತಾ? ಮಾ, ಭ್ರಮೆಯಿಂದ ಹೊರಗಡೆ ಬಾ. ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ. ಸಾಧ್ಯ ಇದೆ ಕಣೆ. ನಿನ್ ಗಂಡ ತಮ್ಮನ್ ಜೊತೆ ಇಷ್ಟೆಲ್ಲ ಜಗಳ ಮಾಡ್ಕೊತಾನೆ ಅನ್ನೋ ಕಲ್ಪನೆನಾದ್ರೂ ಇತ್ತ ನಿನ್ಗೆ ಸ್ವಲ್ಪ ದಿನದ ಹಿಂದೆ? ಇಲ್ಲ. ಈಗ ಅದು ಆಗಿದೆ. ಈಗ ದತ್ತಂಗೆ ಲಕ್ಕಿ ಮೇಲೆ ಕೋಪ ಇದೆ. ಆ ಕೋಪನೆ ದ್ವೇಷ ಆಗೋ ಹಾಗೆ ನಾವು ನೋಡ್ಕೋಬೇಕು. ಹಾಗೆ ನೋಡ್ಕೋಬೇಕಾದ್ರೆ ಸಣ್ಣ ಕಿಡಿ ಹತ್ತಿಸ್ಬೇಕು. ಆ ಕಿಡಿನೇ ಮುಂದೆ ಬೆಂಕಿಯಾಗಿ ದಗದಗ ಉರಿಬೇಕು. ಸರ್ ನೋ, ಈ ಡಿಸಿಷನ್ ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಸದ್ಯಕ್ಕೆ ನೀವು ನಮ್ಮ ಟೀಮ್ ಕ್ಯಾಪ್ಟನ್ ಅಲ್ಲ. ನಿಮ್ ಬಿಹೇವಿಯರ್ನ ಸರಿ ಮಾಡ್ಕೊಳ್ಳೇಬೇಕು. ಅದಕ್ಕೆ ಈ ಡಿಸಿಷನ್. ಇದರಿಂದಾನು ನೀವು ಪಾಠ ಕಲೀಲಿಲ್ಲ ಅಂದ್ರೆ ಐ ವಿಲ್ ಫೈರ್ ಯು ಫ್ರಮ್ ದಿ ಕಂಪನಿ. ಸರ್, ನಾನು ಕ್ಯಾಪ್ಟನ್ ಆಗಲಿ ಬಿಡಲಿ, ಬಟ್ ಐ ಪ್ರಾಮಿಸ್ ಯು ಐ ಡೂ ಮೈ ಬೆಸ್ಟ್. ನಿಮ್ಮ ಟೀಮಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಡಿ. ಕಬಡ್ಡಿ ಇಸ್ ಮೈ ಲೈಫ್ ಸರ್. ನನಗದು ಯಾವುದು ಮುಖ್ಯ ಅಲ್ಲ. ನಿಮ್ಮಿಂದ ನಮ್ಮ ಕಂಪನಿ ಇಮೇಜ್ ಹಾಳಾಗಬಾರ್ದು ಅಷ್ಟೇ. ಇಲ್ಲ ಸರ್, ನನ್ನಿಂದ ಯಾವ ತೊಂದರೆನೂ ಆಗಲ್ಲ. ಪ್ಲೀಸ್ ಸರ್. ಸಾರಿ, ಐ ಡೋಂಟ್ ಹ್ಯಾವ್ ಟೈಮ್. ನಿಮ್ಮ ಹತ್ರ ತುಂಬ ಟೈಮ್ ಇರ್ಬೋದು, ಬಟ್ ಐ ಆಮ್ ನಾಟ್ ಫ್ರೀ. ಯು ಮೇ ಗೋ. ನಿಮ್ಮನ್ನ ಟೀಮನ್ನ ತೆಗೆದುಹಾಕೋದಕ್ಕೆ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ನಿಮ್ಮನ್ನ ಕ್ಯಾಪ್ಟನ್ಸಿಯಿಂದ ತೆಗೆದಾಕ್ತಾ ಇದೆ. ನನಗೇನೋ ಇದೆಲ್ಲ ಕಷ್ಟ ಅನ್ನಿಸ್ತಿದೆ. ಯಾವ್ದು ಕಷ್ಟ ಇಲ್ಲ ಕಣೆ ಪಿಂಕಿ. ಹಾಗಂತ ಯಾವ್ದು ಸುಲಭನೂ ಇಲ್ಲ ಅನ್ಕೋ. ಈಗ ನಾವು ಲಕ್ಕಿನ ಒಂದೊಂದೇ ಮೆಟ್ಲು ಕೆಳಗಿಳಿಸಿದ್ವಿ ತಾನೆ, ಹಾಗೆ ನಮ್ ದತ್ತನ್ನ ಒಂದೊಂದೇ ಮೆಟ್ಲು ಮೇಲೆ ಏರಿಸ್ಬೇಕು. ಹಾಗಾಗೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ನಿನ್ನಷ್ಟು ಕಾನ್ಫಿಡೆನ್ಸ್ ನನ್ಗಿಲ್ಲ ಅಮ್ಮ. ದತ್ತ ಈಗ ಯಾವ ಸ್ಥಿತಿಲಿ ಇದ್ದಾನೆ ಅನ್ನೋದು ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ ಕಣೆ ಪಿಂಕಿ. ಅದಕ್ಕೆ ನಿನಗೆ ಅದೆಲ್ಲ ಕಷ್ಟ ಅಂತ ಅನ್ನಿಸ್ತಾ ಇದೆ. ಈಗ ಅವನು ಕಾದ ಕಬ್ಬಿಣದ ತರ ಆಗಿದ್ದಾನೆ. ಅದನ್ನ ಹೇಗ್ ಬೇಕಾದ್ರೂ ನಾವು ಬೆಂಡ್ ಮಾಡಬಹುದು. ನನ್ಗದೆಲ್ಲ ಗೊತ್ತಾಗಲ್ಲ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ನಾನ್ ಮಾಡ್ತೀನಿ. ನೀನೇನಾದ್ರೂ ಹೇಳು. ಈಗ ಸದ್ಯಕ್ಕೆ ನಾನು ಹೇಗ್ ಹೇಳ್ತೀನೋ ಹಾಗೆ ಕೇಳು. ಗೆದ್ವಿ ಅಂತ ಬೀಗಕ್ ಶುರು ಮಾಡ್ಬೇಡ. ನಾವು ಮಾಡೋ ಕೆಲ್ಸ ಇನ್ನು ಬೇಜಾನಿದೆ. ಏನೋ ನಾವ್ ಅನ್ಕೊಂಡಿದ್ದು ಆಗ್ತಾ ಇದೆ ಅಂತ ಖುಷಿ ಪಡ್ತಾ ಇದೆ. ಈಗ ನೋಡಿದ್ರೆ ಅದಕ್ಕೂ ಕಲ್ಲು ಹಾಕ್ತಿದ್ಯಾ. ಖುಷಿ ಪಡ್ಬೇಕು ಕಣೆ, ಆದ್ರೆ ಮೈ ಮರಿಬಾರ್ದು. ಮುಂದೆ ಏನ್ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕ್ಬೇಕು. ನಿನಗೆ ಅದೆಲ್ಲ ಗೊತ್ತಾಗಲ್ಲ. ನಡಿ, ಯೋಚನೆ ಮಾಡೋಣ ಬಾ. ಲಕ್ಕಿಯವರೇ, ಏನಾಯ್ತು ಮೀಟಿಂಗ್ ಅಲ್ಲಿ? ಹೇಳಿ. ಏನಾಗಬೇಕಿತ್ತು ಅದಾಯ್ತು. ಅಂದ್ರೆ ನಿಮ್ನ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡಿಸ್ತಾರಾ? ಆ ಆಸೆ ಬಿಟ್ಬಿಡು. ಯಾಕೆ? ನಾನು ಕಬಡ್ಡಿ ಆಡೋದೇ ಡೌಟ್. ನನ್ನ ಆ ಟೀಮಲ್ಲಿ ಇಟ್ಕೊಳ್ಳೋದು ಚಾನ್ಸೇ ಇಲ್ಲ.